ಈ ವರ್ಷದ ಮೊದಲನೇ ಡ್ರೈವ್, ಅದು ಸೂಪರ್ ಆಗಿದೆ. Jan 2 ಇವತ್ತು ಪಾರ್ಷಾ ಸೆಂಟರ್ ಚೆನ್ನೈಯಲ್ಲಿದ್ದೀವಿ. ಒಂದು ಸೂಪರ್ ಆಗಿರೋ ಗಾಡಿ ಇದೆ ಔಟ್ ಸೈಡು. ಯಾವುದು ಇದು? SUV ಮಕಾನ್ GTS. ಸಖತ್ ಮಜಾ ಇರುತ್ತೆ. ಚೆನ್ನೈಯಿಂದ ಹೈದರಾಬಾದ್ವರೆಗೂ ಹೋಗ್ತೀವಿ. ಅಂಡ್ ಬಾಸ್ ಇದಾರೆ ಇಲ್ಲಿ. Hani, Hey, Srigandh. let's go for I'm the not drive. boss, I'm part of you. ಹೋಗೋಣ. Ogada. Yes. I'm good now in Kannada. ಡ್ರೈವ್ ಶುರುವಾಗಿದೆ. GTS ಓಡ್ಸಕ್ಕೆ ಇಷ್ಟೊತ್ತಾದ್ಮೇಲೆ ಸಿಕ್ತು, ಕೊನೆಗೂ ಕೊಟ್ಟರು. ಓಡಿಸ್ತಾ ಇದ್ದೀನಿ ಇವಾಗ. ಕೂರ್ತಿದ್ದಂಗೆನೆ ಆ ಸ್ಪೋರ್ಟಿ ಗಾಡಿದ ಫೀಲ್ ಆಗುತ್ತೆ. ಆದರೆ ಗಾಡಿ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೋಗೋಕ್ಕಿಂತ ಮುಂಚೆ ನಮ್ದು ಪ್ಲಾನ್ ಏನು ಅಂತ ಹೇಳ್ತೀನಿ. ಸೊ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ Yeah. Chennai. We started from Chennai. We're going all the way to Ramapuram beach. ಎಸ್, Which is around 300 and something kilometers. ಕರೆಕ್ಟ್. From there, we'll stay back, and tomorrow we head to Hyderabad again, 300 and something kilometers. So we'll be covering around 600 to 700 kilometers. Yeah. 3 ಸ್ಟೇಟ್ ದಾಟಿ ಹೋಗ್ತೀವಿ. ಸೊ ಇವಾಗ ನಾವು ಶುರು ಮಾಡಿದ್ದು ತಮಿಳ್ನಾಡು, ಚೆನ್ನೈಯಿಂದ. ನೆಕ್ಸ್ಟ್ ಈಗ ಚಿರಾಲ ಬೀಚ್ ಅಂತ ಹೋಗ್ತಾ ಇದ್ದೀವಿ. ಚಿರಾಲ ಅಂತ ಜಾಗ, ರಾಮಾಪುರಂ ಬೀಚ್ ಅಂತ, ಅದು ಆಂಧ್ರ ಪ್ರದೇಶಲ್ಲಿ ಬರುತ್ತೆ. ಆಮೇಲೆ ನಾಳೆ ಹೈದರಾಬಾದ್ಗೆ ಹೋಗ್ತೀವಿ, ಅದು ತೆಲಂಗಾಣ. ಸೊ 3 ಸ್ಟೇಟ್ಸ್, 700 ಕಿಲೋಮೀಟರ್ಸ್. ಹೇಗಿದೆ ಗಾಡಿ? ಜೊತೆಯಲ್ಲೇನೆ ಈ ರೋಡ್ ಹೇಗಿದೆ? ದಿಸ್ ಇಸ್ ವೆರಿ ಅನ್ಎಕ್ಸ್ಪ್ಲೋರ್ಡ್ ಪಾರ್ಟ್ ಆಫ್ ದ ಕಂಟ್ರಿ, ಲೈಕ್ ಅಟ್ ಲೀಸ್ಟ್ ಫಾರ್ ಟೂರಿಸ್ಟ್ಸ್ ಆರ್ other people traveling. Yeah. So this is through the east coast from Chennai to Hyderabad, and we'll take a deviation. But you know, normally this road is not much explored and used. Only for regular users they use it. Otherwise, it's very new for most of the medias and tourists. ಇದು ಒಂದು ಮೀಡಿಯಾ ಡ್ರೈವ್ ಅಲ್ಲ, ಇದು ರಿಲೇ ಅಂತ. ಸೊ ಏನು ರಿಲೇ ಅಂದರೆ, ನಾವು ಬೇಟನ್ ಪಾಸ್ ಮಾಡ್ತೀವಲ್ಲ ಯೂಶಲಿ, ನೀವು ಸ್ಕೂಲು ಕಾಲೇಜಲ್ಲಿ ಇದ್ದಾಗೆಲ್ಲ ಸ್ಪೋರ್ಟ್ಸಲ್ಲಿ ಆಡಿರ್ಬೋದು, ಅದೇನೆ. ಆದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಬ್ಯಾಟನ್ ಇದು. ಈ ಗಾಡಿ 1 crore 47 lakhs. ಎಕ್ಸ್ ಶೋರೂಮ್, ಅದು ಕೂಡ. So very expensive pattern. ಎಸ್, That's because of this. ಇದಕ್ಕೋಸ್ಕರ. ಸೊ ಇದನ್ನ ಇನ್ನು ಎಕ್ಸ್ಪ್ಲೋರ್ ಮಾಡೋಣ. ಈಗ ಮೊದಲು ಚಿರಾಲ ಲೇಕ್ ಅಂತ ಒಂದಿದೆ, ಅಲ್ಲ ಪುಲಿಕಟ್ Lake, which has got a bird sanctuary also. 759 ಸ್ಕ್ವೇರ್ ಕಿಲೋಮೀಟರ್ ಪೂರ್ತಿ ಕೆರೆ ಇದೆ. ಇದು ಬ್ಯಾಕ್ ವಾಟರ್ಸ್ ಥರ. ಸೊ ಉಪ್ಪಿನ ನೀರು, ಫುಲ್ ಉಪ್ಪಲ್ಲಂತೆ. ಸೊ ಈ ಜಾಗಕ್ಕೆ ಹೋಗಿ ಹೇಗಿದೆ, ಬರ್ಡ್ ಸ್ಯಾಂಕ್ಚುರಿ ಹೇಗಿದೆ, ಈ ದಾರಿಲಿ ಬೇರೆ ಏನೇನು ಎಕ್ಸ್ಪ್ಲೋರ್ ಮಾಡೋಕ್ಕಿದೆ, ಅದನ್ನೆಲ್ಲ ಡೀಟೇಲ್ಡ್ ಆಗಿ ನೋಡೋಣ. ಬನ್ನಿ. ಪುಲಿಕಟ್ ಲೇಕ್ ಹೋಗ್ಬೇಕಾದ್ರೆ ಸ್ವಲ್ಪ ಆಫ್ ರೋಡ್ ಪ್ಯಾಚ್ ಸಿಕ್ತು. ಆಫ್ ರೋಡ್ ಅಂತ ಹೇಳಕ್ಕಾಗಲ್ಲ, ಟಾರ್ಮ್ಯಾಕ್ patch. ಅಲ್ಲೂ ಕೂಡ ಹಿ ವಾಸ್ ವೆರಿ ಇಂಪ್ರೆಸ್ಡ್. ಡ್ರೈವ್ ಮಾಡ್ತಿದ್ದು ಸಸ್ಪೆನ್ಷನ್ ತುಂಬಾ ಸಾಫ್ಟ್ ಇತ್ತು, ಸ್ಮೂತ್ ಆಗಿತ್ತು ಅಂತ ಹೇಳ್ಬೋದು. Not soft, but it is flawless in this, like there was no harshness or anything. It was good, smooth, refined, in spite having such a low profile tire. That impressed ಅದು me. ಇಂಪಾರ್ಟೆಂಟ್. ಸೊ ಲೋ ಪ್ರೊಫೈಲ್ ಟೈರ್ ಜೊತೆಲ್ಲ ಇದೊಂದು ಸ್ಪೋರ್ಟಿಯರ್ ಕಾರ್, ಆದ್ರೂ ಕೂಡ ಸಸ್ಪೆನ್ಷನ್ ಸೆಟಪ್ ಚೆನ್ನಾಗಿತ್ತು. ಇಲ್ಲಿ ಚೇಂಜು ಮಾಡ್ಬೋದು ಸಸ್ಪೆನ್ಷನ್ ಸೆಟಪ್ ಮೋರ್ ಸ್ಪೋರ್ಟಿಯರ್ ವರ್ಷನ್ಗೆ. ಈಗ ನೆಕ್ಸ್ಟ್ ನಮ್ದು ಐಡಿಯಾ ಇರೋದು, ನಮ್ಮ ಹೊಟ್ಟೆ ತುಂಬಿಸ್ಕೋಬೇಕು. ಬೆಳಗ್ಗೆಯಿಂದ ಓಡಿಸ್ತಾ ಇದೀವಿ, ತುಂಬಾ ಸುಸ್ತಾಗಿದೆ. ಇನ್ನೂ ಒಂದು 200 ಚಿಲ್ಲರೆ ಕಿಲೋಮೀಟರ್ ಉಳಿದಿದೆ. ಬೇರೆ ಏನೇನು ಹೊಸ್ತು ಸಿಗುತ್ತೆ ಈ ದಾರಿಲಿ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಆಂಧ್ರಾಗ್ ಬಂದಿದ್ದೀವಿ. ಆಂಧ್ರ ಊಟ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ನಿಮ್ಗೆಲ್ಲ ಗೊತ್ತು. ಸೊ ಬನ್ನಿ, ಎಲ್ಲರೂ ಹೋಗಿ ಒಳ್ಳೆ ಊಟ ಮಾಡಿ ನೆಕ್ಸ್ಟ್ ಏನ್ ಸಿಗುತ್ತೆ ನೋಡೋಣ.
Right? ಊಟ ಮಾಡಿ, Yes. ಊಟ ಮಾಡಿ ಆದ್ಮೇಲೆ ಸಿಗೋಣ. ಬಾಯ್. ಓಡ್ಸಕ್ಕ ಕೊಡ್ತಾ ಇಲ್ಲ, right? ಕೊಡಲ್ಲ. that's Whatever right. it is, I'm not getting the car. ಇವಾಗ ದಾಟಿದ್ವಿ, ನೆಲ್ಲೂರೆಲ್ಲ ದಾಟಿ ಇವಾಗ ಟೀಗ್ ನಿಲ್ಸಿದೀವಿ. ಒಂದ್ ನಿದ್ದೆ ಹೊಡೆದ್ರು ಬಾಸು. ಈಗ ನೆಕ್ಸ್ಟ್ ರೀಚ್ ಆಗಷ್ಟೊತ್ತಿಗೆ ತುಂಬಾ ಕತ್ಲಾಗಿರುತ್ತೆ, ಸೊ ಇನ್ನು ವಿಡಿಯೋ ಮಾಡಕ್ ಆಗಲ್ಲ. Yes. ರೋಡ್ಸ್ ಆರ್ ಬ್ಯೂಟಿಫುಲ್. Yes. 6 lane. He can tell that. He can tell that because he is enjoying it. I had all the traffic stretch and now he's ripping the car. ಸ್ಪೋರ್ಟ್ಸ್ ಮೋಡ್ಗೆ ಹಾಕೊಂಡ್ರಂತೂ ಓಹೋ ಹೋ ಏನ್ ಮಜಾ. ಸೌಂಡ್ ಅಂತೂ ಸೂಪರ್ ಆಗಿದೆ. ತೋರಿಸ್ತೀನಿ ನೋಡಿ ಇವಾಗ. ಕೇಳಿಸ್ತಾ? ಕೇಳಿಸ್ತು. ನಾನಂತೂ ಮಜಾ ಮಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಸಿಗೋಣ. ಹೈದರಾಬಾದ್ ವರ್ಗು ರೋಡ್ ಹೇಗಿದೆ ನೋಡೋಣ. ಬಾಯ್ ಬಾಯ್. ಶುಭೋದಯ ಕನ್ನಡಿಗರೇ, we are on the day 2. Am I right? ಎಸ್, Cool. ಪರ್ಫೆಕ್ಟ್. ಇವತ್ ನಾವು ರಾಮಾಪುರಂ ಬೀಚ್ ಅಲ್ಲಿ ಇದೀವಿ. ನಾನು ಹೇಳ್ದಂಗೆ ಸಗದಾಗಿತ್ತು ರೋಡ್ಸ್. 6 lane, ಆಮೇಲೆ 4 lane ಆಯ್ತು, 2 lane ಆಯ್ತು. ಈಗ ಪ್ಯಾರಲಲ್ ಟು ದ ಬೀಚ್ ಈ ರೋಡ್ ಇದೆ. ಹೌ ವಾಸ್ ದ ಡ್ರೈವ್? It was quite interesting. Like, I can't say because he was driving most of the time ಈಗ yesterday. ನಾನು ಹೇಳ್ತೀನಿ. But I want to talk about this beach. It's a very calm, quiet beach. We are on the east coast, and I think if you take on this route ahead, you'll encounter Puri and all other good places. ಎಸ್, ಈ ಕಡೆ ಅಂದ್ರೆ ಈಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಯಾರು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ. ಬೀಚಸ್ ಅಂತೂ ವೆಸ್ಟ್ ಕೋಸ್ಟ್ ಅಲ್ಲಿ ನೀವು ನೋಡಿರ್ತೀರಾ. ಕೇರಳ ಅಂತೂ ಟೂರಿಸಮ್ ತುಂಬಾ ಪ್ರಸಿದ್ಧ, ಎಲ್ಲರೂ ಹೋಗಿರ್ತೀರಾ. ಗೋವಾ ನೋಡಿದೀರಾ, ಮಹಾರಾಷ್ಟ್ರ ನೋಡಿದೀರಾ. ಆದ್ರೆ ಈ ಈಸ್ಟ್ ಕೋಸ್ಟ್ ಏನಿದೆ ತುಂಬಾ ಸುಂದರವಾಗಿದೆ. ಜನ ಜಾಸ್ತಿ ಇಲ್ಲ, ಅದು ಬೆಸ್ಟ್ ಪಾರ್ಟ್. ಜೊತೆಲೇನೆ ದ ರೋಡ್ಸ್ ಆರ್ ಗುಡ್, ಲೈಕ್ ಐ ಸೆಡ್. ಸೊ ಗೆಟಿಂಗ್ ಹಿಯರ್ ಈಸ್ ಈಸಿ. Yes. ಆದ್ರೆ ಇಲ್ಲಿ ರೆಸಾರ್ಟ್ಸ್ ತುಂಬಾ ಇಲ್ಲ. Yeah. Decent resort, no? What we stay. Yeah, decent resorts, nice food, but calm beach. So Yeah. you can't take the car there, but you walk like around 100 meters. Yeah. Then you'll You're have at a the very beach. peaceful time. ನಡ್ಕೊಂಡು ಹೋದ್ರೆ ಒಂದು 100 meters ಅಷ್ಟೇ ಬೀಚ್ಗೆ ಹೋಗ್ತೀರಾ. ಚೆನ್ನಾಗಿದೆ. ಈ ಪಾರ್ಟ್ಸ್ ಯಾರು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ, ನಾವು ಮಾಡಿದೀವಿ. ಈಗ ಇಲ್ಲಿಂದ ಹೈದರಾಬಾದ್ಗೆ ಹೋಗ್ತೀವಿ. Yeah. ಸೊ ವಿಲ್ ಯು ಲೆಟ್ ಮೀ ಡ್ರೈವ್ ಟುಡೇ ಆರ್? A little drive, ಓಕೆ, but not more. ನೋಡೋಣ ಹೇಗಿದೆ ಡ್ರೈವ್. ಬನ್ನಿ. I know he's a smart guy. ಕೀ ನನ್ನ ಹತ್ರನೇ ಇದೆ, ಕೊಟ್ಟಿಲ್ಲ. What happened is I thought of keeping the key with me. I was damn hungry. I forgot to keep it. He took it in the room. So I'm lucky today. Bye. ಈಗ 2ನೇ ದಿನ ಸನ್ರೈಸ್ ಎಲ್ಲ ನೋಡಿದ್ರಿ ನೀವು. ಆದ್ರೆ ಗಾಡಿ ನನ್ನ ಕೈಯಲ್ಲಿ ಇಲ್ಲ. ಇಲ್ಲಿ ಕೂತ್ ಮಾತಾಡಕ್ಕೆ ಬೇಜಾರಾಗ್ತಿದೆ, ಆದ್ರೂ ಕೂಡ ಹೇಳ್ತೀನಿ. I understood what you said. He stole the key in the morning. Not stole, I would say, Just but still got scammed from me. you. ಸೊ ಈ ಗಾಡಿ ಬಗ್ಗೆ ಮಾತಾಡೋಣ. ಇದು ತುಂಬಾ ಹೊತ್ತಿಂದ ಹೇಳ್ತೀವಿ ಅಂತ ಇದೀವಿ. ಇದು ಮಕಾನ್ GTS 3 liter ಟ್ವಿನ್ ಟರ್ಬೋ V6 ಎಂಜಿನ್ ಜೊತೆ ಬರುತ್ತೆ. ಕೇಳಿಸ್ತಿದ್ಯಾ? ಇದೇ ಎಂಜಿನ್ ಮಜಾ. ಸೊ ಇದರ ಬೆಸ್ಟ್ ಪಾರ್ಟ್ ಏನಂದ್ರೆ ಡ್ರೈವ್ ಡೈನಮಿಕ್ಸ್. SUV ಆದ್ರೂ ಕೂಡ ತುಂಬಾ ಪ್ಲಾಂಟೆಡ್ ಆಗಿದೆ. ಅಂಡ್ 4 ಮೋಡ್ ಬರುತ್ತೆ. ನಾರ್ಮಲ್, ಸ್ಪೋರ್ಟ್ ಪ್ಲಸ್ ಹಾಗೂ ಒಂದು ಆಫ್ ರೋಡ್ ಮೋಡ್ ಕೂಡ ಇದೆ. ಇದೊಂದು ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಜೊತೆ ಬರುತ್ತೆ. ಟಾರ್ಕ್ ಆನ್ ಡಿಮ್ಯಾಂಡ್, ಯಾವ ವೀಲಿಗೆ ಎಷ್ಟು ಟಾರ್ಕ್ ಬೇಕು, ಯಾವ ಆಕ್ಸೆಲ್ಗೆ ಡಿವೈಡ್ ಮಾಡುತ್ತೆ. ಸ್ಲಿಪ್ ಡಿಫರೆನ್ಷಿಯಲ್ ಎಲ್ಲ ಇದೆ. ಆಫ್ ರೋಡಿಂಗ್ ಕೂಡ ಹೋಗಿದ್ವಿ. ಆದ್ರೆ ಹೈವೇಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ರೋಡ್ಸ್ ಈ ಪಾರ್ಟ್ ಆಫ್ ದ ಕಂಟ್ರಿ. ಹೈವೇಸ್ ಅಲ್ಲಿ ವೆರಿ ಸ್ಟೇಬಲ್, ವೆರಿ ಫನ್ ಟು ಡ್ರೈವ್ ಕಾರ್. Yeah. Is it not? It is amazing, and the response from the gearbox when you use the pedal shifter, amazing. See, that's what, like, I slow down Quick. without brakes much. Nice. This is good for a better drive and brilliant machine. ಟೋಟಲಿ. Yeah. ಆ ಗ್ರೌಲ್ ಕೂಡ ಬೇಕಂದ್ರೆ ಆನ್ ಮಾಡ್ಬೋದು. ಸ್ಪೋರ್ಟ್ಗೆ ಹಾಕಿದ್ರೆ ಬಂದೇ ಬರುತ್ತೆ. ನಾರ್ಮಲ್ ಮೋಡ್ ಅಲ್ಲೂ ಬೇಕಾದ್ರೆ ಇಲ್ಲೊಂದು ಸ್ವಿಚ್ ಇದೆ, ಆನ್ ಮಾಡ್ಕೋಬಹುದು. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬೋದು.
ಆ್ಯಂಡ್ ಅಡ್ಯಾಪ್ಟಿವ್ ಏರ್ ಸಸ್ಪೆನ್ಷನ್ ಬರುತ್ತೆ. ಸೊ ನೀವು ಮೋಡ್ ಚೇಂಜ್ ಮಾಡ್ತಿದ್ದಂಗೆ ನಾರ್ಮಲ್ ಅಲ್ಲಿ ಫುಲ್ ಮೇಲಿರುತ್ತೆ, ಆಫ್ ರೋಡಲ್ಲಿ ಇನ್ನೂ ಮೇಲಾಗುತ್ತೆ. ನೀವು ಸ್ಪೋರ್ಟ್ಸ್ ಪ್ಲಸ್ಗೆ ಹೋದ್ರೆ ಸ್ಪೋರ್ಟ್ಗೆ ಸ್ವಲ್ಪ ಕೆಳಗೆ ಕೂತ್ಕೊಳ್ಳುತ್ತೆ, ಸ್ಪೋರ್ಟ್ಸ್ ಪ್ಲಸ್ ಅಲ್ಲಿ ಫುಲ್ ಕೆಳಗೆ ಹೋಗುತ್ತೆ. ಸೊ ಇಟ್ ಗಿವ್ ಇಟ್ ಬೆಟರ್ ಡೈನಾಮಿಕ್ಸ್ ಓಡಿಸ್ಬೇಕಾದ್ರೆ. ಅದನ್ನು ಕೂಡ ಅಡ್ಜಸ್ಟ್ ಮಾಡ್ಬೋದು. ಸಸ್ಪೆನ್ಷನ್ ಎಷ್ಟು ಆಕ್ಟ್ ಮಾಡಬೇಕು, ಡೈನಮಿಸಮ್ ಎಷ್ಟು ಬೇಕು ಅದನ್ನು ಕೂಡ ಅಡ್ಜಸ್ಟ್ ಮಾಡಕ್ಕೆ ಒಂದು ಆಪ್ಷನ್ ಇದೆ. ಸೊ ಅದು ಬಿಟ್ಟು ನಮಗೆ ಅಟಾನಮಸ್ ಡ್ರೈವಿಂಗ್ ಕೂಡ ಇದೆ ಇಲ್ಲಿ. ಎಡಾಸ್ ಲೆವೆಲ್ ಯಾವುದು ಅಂತ ಗೊತ್ತಿಲ್ಲ, ಬಟ್ ಅದು ಇದೆ. ಪಾರ್ಕ್ ಅಸಿಸ್ಟ್ ಕೂಡ ಇದೆ. ಈಗ ಇಷ್ಟೊಂದು ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಂಜಿನ್ ಹೇಗಿದೆ, ಓಡ್ಸಕ್ ಸಖತ್ತಾಗಿದೆ ಅಂತ ಹೇಳಿದ್ವಿ. ಥ್ರಾಟಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಬೆಸ್ಟ್ ಪಾರ್ಟ್ ಏನಂದ್ರೆ ಈ ಕಾರ್ದು ಈ ರೈಡ್ ಹೈಟ್ ಅಡ್ಜಸ್ಟ್ಮೆಂಟ್ ಏನಿದೆಯಲ್ಲ, ಅದರಿಂದ ನೀವೊಂದು SUV ಆಗಿದೆ ಗಾಡಿ. ಸೊ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಈಗ ಒಂದು ಸ್ಪೋರ್ಟ್ಸ್ ಕಾರ್ ತಗೊಂಡ್ರೆ, ನಾನು ಅಕಸ್ಮಾತ್ ಸ್ಪೋರ್ಟ್ಸ್ ಕಾರ್ ತಗೊಂಡು ಎಲ್ಲಾದ್ರೂ ಹೋಗ್ಬೇಕಾದ್ರೆ ನೀವು ನೋಡಿರ್ಬೋದು ಸುಮಾರು ಸಿಟೀಸ್, ನಮ್ಮ ಬೆಂಗಳೂರಲ್ಲೇನೆ ಹೋಗ್ಬೇಕಾದ್ರೆ ಹಂಪ್ ಬಂದ್ರೆ ಫುಲ್ ಸ್ಲೋ ಮಾಡಿ ಸೈಡಲ್ಲಿ ಹತ್ಸಿ ಇಳಿಸ್ಬಿಟ್ಟು ಹೋಗ್ಬೇಕು. ಮೊನ್ನೆ ನಾವು ಮೇಬಾಕ್ ಓಡಿಸ್ಬೇಕಾದ್ರೂ ಅದೇ ಪ್ರಾಬ್ಲಮ್ ಆಯ್ತು. ಅದರಲ್ಲಿ ಹೈಟ್ ಜಾಸ್ತಿ ಮಾಡಿದ್ರು ಕೂಡ ವೀಲ್ ಬೇಸ್ ಜಾಸ್ತಿ ಇರೋದ್ರಿಂದ ತಾಗುತ್ತೆ. ಬಟ್ ಇನ್ ದಿಸ್ the vehicle is much higher, the ground clearance is good, so you can tackle bad roads. Even when we are encountered that stretch we had the bump on the bridge last night. Yesterday, so we haven't had any problem with nothing at all. ನಿನ್ನೆ ರಾತ್ರಿ ನಾನು ಓಡಿಸ್ಬೇಕಾದ್ರೆ ಬ್ರಿಡ್ಜಿಗೆ ಎಂಟರ್ ಆಗ್ಬೇಕಾದ್ರೆ ಒಂದು ಸ್ಲೋಪ್ ಇರುತ್ತಲ್ಲ, ಅಲ್ಲಿ ನಾನು ಫಾಸ್ಟ್ ಹೋಗ್ತಿದ್ದೆ, ಕತ್ಲೆ ಇತ್ತು, ಸಿಂಗಲ್ ಲೈನ್ ರೋಡ್. ಹೋಗ್ಬೇಕಾದ್ರೆ ಸಡನ್ ಲಾಸ್ಟ್ ಮಿನಿಟ್ ನೋಡಿದ್ದು, ಬ್ರೇಕ್ ಮಾಡೋಕ್ಕಾಗಿಲ್ಲ. ಆದ್ರೆ ಹೋದ್ರು ಕೂಡ, ಜಂಪ್ ಆದ್ರೂ ಕೂಡ ಸ್ಟೇಬಲ್ ಆಗಿತ್ತು ಗಾಡಿ ಒಂದು, ವಿಚ್ ಇಸ್ ವೆರಿ ಗುಡ್. ಇನ್ನೊಂದು ಎಲ್ಲೂ ಹೊಡಿಲಿಲ್ಲ ಕೆಳಗಡೆ, ಇಟ್ ಡಿಂಟ್ ಡ್ಯಾಮೇಜ್ ದ ಬಾಟಮ್ ಆರ್ ಎನಿಥಿಂಗ್. ಸೊ ಇಟ್ ವೆಂಟ್ ವೆರಿ ಸ್ಮೂತ್ ಓವರ್ ಸಚ್ ಅ ಸೀರಿಯಸ್ ಬಂಪ್. ಅದನ್ನ ಕನ್ಸಿಡರ್ ಮಾಡಿದ್ರೆ ಇದನ್ನ ತಗೊಂಡ್ರೆ ನೀವು ಸ್ಪೋರ್ಟ್ಸ್ ಕಾರ್ ಫೀಲ್ ಬರುತ್ತೆ. ದ V6, ಇಟ್ಸ್ ಗ್ರೌಲಿ, ಗುಡ್ ಪರ್ಫಾರ್ಮೆನ್ಸ್, ಫನ್ ಟು ಡ್ರೈವ್, ದ ಡೈನಮಿಕ್ಸ್ ಆರ್ ಗುಡ್. ಜೊತೆಯಲ್ಲೇನೆ ಗ್ರೌಂಡ್ ಕ್ಲಿಯರೆನ್ಸ್ ಒಂದಿರುತ್ತೆ. ಸೊ ನೀವು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು ಗಾಡಿ. ಸೊ I think you have to mention about the customization also, because you told this is like 1.47 crore, but the car which you're driving right now is much more 1.85. ಈ ಗಾಡಿ ಎಷ್ಟಿರ್ಬೋದು ಅಂತ ನೀವು ಅಂದಾಜು ಮಾಡ್ತೀರಾ? ಅದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಇದು 1,48,00,000 ಅಂತ ಹೇಳಿದ್ದೆ ನಿನ್ನೆ. ಆದ್ರೆ ಇದು ಕಸ್ಟಮೈಸ್ ಮಾಡ್ಕೋಬೇಕು ನಿಮ್ಗೆ. ಫಾರ್ ಎಕ್ಸಾಂಪಲ್, ಈ ಸನ್ ರೂಫಿಗೆ ಎಕ್ಸ್ಟ್ರಾ, 360 ಡಿಗ್ರಿ ಕ್ಯಾಮ್ರಾಗೆ ಎಕ್ಸ್ಟ್ರಾ, ಈ ಸ್ಟಿಯರಿಂಗ್ ವೀಲಿಗೆ ಎಕ್ಸ್ಟ್ರಾ, ಜೊತೆಲೆ ಬೋಸ್ ಸರೌಂಡ್ ಸೌಂಡ್ ಏನಿದೆ ಅದಕ್ಕೆ ಎಕ್ಸ್ಟ್ರಾ, ಈ ಪಾರ್ಕ್ ಅಸಿಸ್ಟ್ ಏನಿದೆ ಅದಕ್ಕೆ ಎಕ್ಸ್ಟ್ರಾ. ಸೊ ಕಸ್ಟಮೈಸೇಷನ್ ಆಕ್ಚುಲಿ ಇದು ಎಕ್ಸ್ಟ್ರಾ ಅಂತ ಹೇಳಕ್ಕಿಂತ ನಿಮಗೆ ಏನ್ ಬೇಕು ಅದನ್ನ ಮಾತ್ರ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸನ್ ರೂಫ್ ನನಗೆ ಬೇಕಾಗಿಲ್ಲ, ಸುಮ್ಮನೆ ಇದು ಶೋಕಿಗೆ ಅಂತ ಹೇಳ್ಬೋದು. ಬೇಡದೇ ಇದ್ರೆ ನಾನು ಅದು ಹಾಕ್ಸೋ ಅವಶ್ಯಕತೆ ಇಲ್ಲ. ಅಥವಾ ಪಾರ್ಕ್ ಅಸಿಸ್ಟ್ ನನಗೆ ಬೇಡ, ನಾನೇ ಪಾರ್ಕ್ ಮಾಡ್ತೀನಿ ಅಂದ್ರೆ ಅದನ್ನ ತೆಗಿಬೋದು. ಸೊ ಇದನ್ನೆಲ್ಲ ತೆಗೆದ್ರೆ 1.47 ನಿಮ್ಗೆ ಬೇಸ್ ವೆಹಿಕಲ್. ಬೇಸ್ ಅನ್ನಕ್ಕಾಗಲ್ಲ, GTS is the top of the line. In GTS base the starting rate car as you get it, then these upgrades. ಸೊ ಇದೆಲ್ಲ ಮಾಡಿದ್ರೆ 1.9 ಕೋಟಿ ಹತ್ತತ್ರ ಆಗುತ್ತೆ ಬರೀ ಎಕ್ಸ್ ಶೋರೂಮ್ ಇದು. Tell me something in between. So if you want to buy this one, okay, will you be loading this much or will you be going for the base? Sunroof, I'd like it, so I'll have 360 degree camera ಬೇಕೇ ಬೇಕು. ಬಿಕಾಸ್ ಸೇಫರ್, ದೊಡ್ಡ ಗಾಡಿ, ಅಷ್ಟು ದುಡ್ಡು ಕೊಡ್ತಾ ಇದೀವಿ, ಒಂದು ಕ್ಯಾಮ್ರಾ ಇದ್ರೆ ಒಳ್ಳೇದಲ್ವಾ. ಬೋಸ್ ಸಿಸ್ಟಮ್ ಇಸ್ ವೆರಿ ಗುಡ್, ಸೊ ಅದು ಬೇಕು. ಆಮೇಲೆ ಸ್ಟೇರಿಂಗ್ ವೀಲ್ ಸಖತ್ತಾಗಿದೆ. ದ ಫೀಲ್, ದ ಆಲ್ಕಂಟಾರಾ ಆನ್ ದ ಸ್ಟೇರಿಂಗ್ ವೀಲ್, ಅದು ತಗೋತೀನಿ. ನೆಕ್ಸ್ಟ್, ವಾಟ್ ಇಸ್ ಪೆಂಡಿಂಗ್? ಪಾರ್ಕ್ ಅಸಿಸ್ಟ್ ಐ ಡೋಂಟ್ ವಾಂಟ್. Okay, I won't take it. So you might be saving some couple of lakhs. Otherwise, you're almost in this 185 bracket. Rich guy. Rich guy. Not at all. Get it then. ಒಂದಿನ ತಗೊಳ್ಳೋಣ, ಆ ದಿನ ಬರುತ್ತೆ. ಅಲ್ಲಿವರೆಗೂ ಈ ತರ ಓಡ್ಸಕ್ ಚಾನ್ಸ್ ಸಿಕ್ದಾಗ ಓಡ್ಸೋಣ. ಸೊ ಗಾಡಿ ಸೂಪರ್ ಆಗಿದೆ, ಡ್ರೈವ್ ಚೆನ್ನಾಗಿದೆ, ರೋಡ್ಸ್ ಚೆನ್ನಾಗಿದೆ. ಇನ್ನೇನಾದ್ರೂ ಹೊಸ ಪ್ಲೇಸ್ ಇದೆಯಾ ನೋಡೋಣ. And you want to add something about the car? No, one thing I was wanted to tell about the car, which I told earlier, it is one of the most dynamic SUVs. And when the new generation, this generation came, I was not, I mean, I loved the previous one, but this one was blown away for me. Like, I was always a Cayenne fan more than a Macan fan, but now with this one, it's a better pack, better combination, it's more compact, and amazing dynamics. That's what really loved it. And the kind of drive we did also, it's very proof.
You were exploring it more than me this time. But you know, Thank I have you. time till Hyderabad. So I won't give you the car. Gone. ಸಿಗಲ್ಲ. So ಈಗ ಹೇಳ್ತಿದ್ದಂಗೆ ಮೋಸ್ಟ್ ಡೈನಮಿಕ್ ಕಾರ್ and about SUVs. Yeah, We I'm call a- every car an SUV. I mean, it's a sporty. It's a proper sporty. ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಪರ್ಫೆಕ್ಟ್ ಡೆಫಿನಿಷನ್ ಅಂದ್ರೆ ಒಂದು ಇಂಥ ಕಾರ್ ಅಂತ ಹೇಳ್ಬೋದು. Sporty is missing most of the cases. ಹಾ, Yeah. ಸೊ ನಮ್ಮ ಎವ್ರಿ ಡೇ SUVsಗೂ ನಾವು SUV ಅಂತ ಕರಿತೀವಿ, ಬಟ್ ದೇ ಆರ್ ಮೋರ್ ಯುಟಿಲಿಟಿ ವೆಹಿಕಲ್. Yes. ದಿಸ್ ಇಸ್ ಅ ಪ್ರಾಪರ್ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ ಅಂತ ಹೇಳ್ಬೋದು. ಅದನ್ನ ಹೇಳ್ತಾ ನೆಕ್ಸ್ಟ್ ಏನಾದ್ರು ಚೆನ್ನಾಗಿದ್ಯಾ, ಫೀಲ್ಡ್ಸ್ ಕ್ರಾಸ್ ಆದ್ವಿ, ಸೂಪರ್ ಆಗಿತ್ತು, ಹಸಿರು ಎರಡು ಸೈಡುನು. ಇಲ್ಲಿ ಇಷ್ಟು ಹಸಿರು ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದೊಂದು ಚೆನ್ನಾಗಿತ್ತು. ಈ ಪಾರ್ಟಿಗೂ ಬರ್ಬೋದು, ಬೀಚಿಗೆ ಬರ್ಬೋದು ಅಂತೆಲ್ಲ ಹೇಳಿದ್ವಲ್ಲ ಮುಂಚೆ. ಅದ್ ಬಿಟ್ಟು ಬೇರೆ ಏನಾರು ಸಿಗುತ್ತಾ ಹೈದರಾಬಾದ್ ವರ್ಗು ನೋಡೋಣ. ಜೊತೆಯಲ್ಲೇ ಯು ಆಲ್ಸೋ ಫೌಂಡ್ ಗುಂಟೂರ್. Yes. So ಗುಂಟೂರ್ ಚಿಕನ್ ಅಲ್ಲ, ಗುಂಟೂರ್ ಚಿಲ್ಲಿ. It's a red color chili and green car. Next time when we'll see, we'll click it. ವಿಲ್ ಸ್ಟಾಪ್. Yeah. ಗ್ರೀನ್ ಕಾರು ಬ್ಯಾಡ್ಗೆ ಚಿಲ್ಲಿ ಅಲ್ಲ, ಗುಂಟೂರ್ ಚಿಲ್ಲಿ. ಸೊ ಅದೆಲ್ಲಾರು ಸಿಕ್ಕಿದ್ರೆ ನಿಲ್ಸಿ ಒಂದೆರಡು ಶಾರ್ಟ್ಸ್ ತೆಗಿಯೋಣ. Yeah. ನೆಕ್ಸ್ಟ್ ಹೈದರಾಬಾದ್ ಅಲ್ಲಿ ಸಿಗೋಣ. ಬಾಯ್ ಬಾಯ್. ಈಗ ಕೊನೆ ದಿನ ಈ ಡ್ರೈವ್ ಸೂಪರ್ ಆಗಿತ್ತು, ಮುಗಿಸಿದೀವಿ, ಹೈದರಾಬಾದ್ ಮುಟ್ಟಿದೀವಿ. ವಾಟ್ ಆರ್ ಯೋರ್ ಕ್ವಿಕ್ ಥಾಟ್ಸ್ ಆನ್ ದ ಕಾರ್, ಆನ್ ದ ರೋಡ್ಸ್, ಅಬೌಟ್ ದ ಸ್ಟೇಟ್ಸ್ ದಟ್ ವಿ ಕವರ್ಡ್? So my thoughts are already shared about the car. It's a fabulous driving machine, amazing roads, and beautiful landscapes and delicious food. These are my verdicts, but I think we have to know from them. ಯಾ. ಸೊ ನಿಮಗೇನ್ ಅನ್ನಿಸ್ತು ಈ ಗಾಡಿ ಬಗ್ಗೆ? ನನ್ನ ಕಾನ್ಫಿಗರೇಷನ್ ಕೇಳಿದ್ರಲ್ಲ, ಏನೇನ್ ಹಾಕಿಸ್ತೀವಿ ಎಕ್ಸ್ಟ್ರಾ, ಅದನ್ನೆಲ್ಲ ಹಾಕಿಸ್ತೀರಾ ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಜೊತೆಯಲ್ಲೇ ಇಂಥದ್ದು ಹಲವಾರು ವಿಡಿಯೋಸ್ ತಗೊಂಡ್ಬರ್ತೀವಿ. ಈ ಗಾಡಿ ಅಂತೂ ನಂದು ಇವಾಗ ಫೇವರೇಟ್ ಆಗ್ಬಿಟ್ಟಿದೆ. ಹೋಪ್ಫುಲಿ ಐ ಬೈ ಇಟ್ ಸೂನ್. May God bless. Finger crossed. ಥ್ಯಾಂಕ್ ಯು. If you're buying it, it's my car. ಡನ್. ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ನಮಗ್ ಫ್ಲೈಟ್ ಇದೆ. ಈ ಬೇಟನ್ನ ನೆಕ್ಸ್ಟ್ ಯಾರು ತಗೊಂಡ್ ಹೋಗ್ತಾ ಇದಾರೆ ಅವ್ರಿಗೆ ಪಾಸ್ ಮಾಡ್ತೀವಿ. 733 ಕಿಲೋಮೀಟರ್ ಓಡಿಸಿದೀವಿ ನಾವು ಲಾಸ್ಟ್ 2 ದಿನದಲ್ಲಿ. ತುಂಬಾ ಜಾಸ್ತಿ ಅಲ್ಲ ಡಿಸ್ಟೆನ್ಸ್, ಬಟ್ ಸ್ಟಿಲ್ ಔಟ್ ಆಫ್ 10,000 ದಿಸ್ ಇಸ್ ಅ ಗುಡ್ That's a ಕಾಂಟ್ರಿಬ್ಯೂಷನ್. good contribution. Yeah. Thank you so much. My pleasure, man. Yes, see you in the next video.